ಉಪಸ್ಥಿತರಿರುವಂತಹ ಈ ಒಂದು ಸಮ್ಮೇಳನದ ಬಹಿರಂಗ ಸಭೆಯನ್ನು ಉದ್ಘಾಟಿಸಿ ಮಾತಾಡಿದಂಥ ಕಾಮ್ರೇಡ್ ರಜೀಶ್ ವೆಲ್ಲಾಟ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನನ್ನ ಚಳುವಳಿ ಜೀವನದ ಒಡನಾಡಿಯಾದಂಥ ಅಡ್ವೊಕೇಟ್ ನಿತಿನ್ ಕುತ್ತಾರ್ ಅವರೇ, ಉಳ್ಳಾಲದ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಿಜ್ವಾನ್ ಅವರು, ಹಾಗೂ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರು ಕಾರ್ಯದರ್ಶಿ ಕೋಶಾಧಿಕಾರಿ ಅವರೇ, ಹಾಗೂ ಇಲ್ಲಿ ಸೇರಿದಿರ್ತಕ್ಕಂಥ ನನ್ನ ಪ್ರೀತಿಯ ಡಿವೈಎಫ್ಐನ ಕಾರ್ಯಕರ್ತರೇ ಹಾಗೂ ಹರೇಕಳ ಭಾಗದ ಸಾಮಾಜಿಕ ಮುಂದಾಳುಗಳು, ಈ ದೇಶದ ವಿಭಜನೆಯ ಕಾಲದಿಂದ ಹಿಡಿದು ಈಗಿನ ಪ್ರಸಕ್ತ ಕಾಲದವರೆಗೂ ಕೂಡ ಆದಂಥ ಸನ್ನಿವೇಶದ ಬಗ್ಗೆ ರಜೀಶ್ ವೆಲ್ಲಾಟ್ ಅವರು ವಿಸ್ತಾರವಾಗಿ ಹೇಳಿದರು. ಡಿವೈಎಫ್ಐ ಸಮ್ಮೇಳನ 3 ವರ್ಷಕ್ಕೊಮ್ಮೆ ಸಮ್ಮೇಳನವನ್ನು ನಡೆಯುವಂತಹ ಈ ಅವಧಿಯಲ್ಲಿ ನಾವಿದ್ದೀವಿ. ಯೂನಿಟ್ ಅಂದ್ರೆ ಒಂದು ಘಟಕ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಕೂಡ ಸಮ್ಮೇಳನದ ಪ್ರಕ್ರಿಯೆ ಆಗ್ತಾ ಇದೆ. ಒಂದು ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ, ಒಂದು ಪ್ರಜಾಸತ್ತಾತ್ಮಕವಾಗಿ ಡಿವೈಎಫ್ಐ ಸಂಘಟನೆಯ ಸಮ್ಮೇಳನಗಳು ನಡೆಯುತ್ತದೆ. ಡಿವೈಎಫ್ಐನ ಈ ಒಂದು ಚಳುವಳಿ ಮುಂದಿನ ದಿನದಲ್ಲಿ ಯುವ ಜನರ ಆಶೋತ್ತರಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಡಿವೈಎಫ್ಐ ನಡೆಸುವಂತಹ ಹೋರಾಟ ಚಳುವಳಿಯ ಬಗ್ಗೆ ಒಂದು ವಿಸ್ತಾರವಾದಂತ ಚರ್ಚೆಗಳು ಈ ಸಮ್ಮೇಳನದಲ್ಲಿ ನಡೆಯಲಿಕ್ಕಿದೆ. ಆ ನಿಟ್ಟಿನಲ್ಲಿ ಗ್ರಾಮ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಕೂಡ ಡಿವೈಎಫ್ಐ ಈ ದೇಶದ ಯುವ ಜನರ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಚರ್ಚಿಸುವಂತ ನಿಟ್ಟಿನಲ್ಲಿ ಈ ಸಮ್ಮೇಳನಗಳು ನಡೆಯುತ್ತದೆ. ಈ ಸಮ್ಮೇಳನ ಇದೇ ರೀತಿ ಗ್ರಾಮ ಮಟ್ಟದಲ್ಲಿ ನಡೆದು ಉಳ್ಳಾಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿದೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗಿನ ಸಮ್ಮೇಳನಗಳು ನಡೆಯಲಿಕ್ಕಿದೆ. ಏನಿವತ್ತು ನಾವಿವತ್ತು ಸೋಷಿಯಲ್ ಮೀಡಿಯಾ ಮೊಬೈಲ್ ಅನ್ನ ತೆಗೆದು ನೋಡಿದ್ರೆ ಇಡೀ ದೇಶದ ಘಟನೆಗಳನ್ನ ನೋಡುವಾಗ ನಮ್ಗೆ ಈಗ ಕಾಣ್ತಾ ಇರೋದು ದೆಹಲಿಯಲ್ಲಿ ನಡೀತಕ್ಕಂತ ಏನು ಜಂತರ್ ಮಂತರ್ ಅಲ್ಲಿ ನಡೆಯುವಂತ ವಿದ್ಯಮಾನ, ಅಲ್ಲಿ ನಡೀತಕ್ಕಂಥ ವಿದ್ಯಾರ್ಥಿಗಳ ಹೋರಾಟವನ್ನು ನೋಡುವಾಗ ನಮ್ಗೆ ಒಂದು ರೀತಿಯ ಆಕ್ರೋಶವನ್ನು ಹುಟ್ಟಿಸ್ತಾ ಇದೆ. ನಾವು ಶಾರೀರಿಕವಾಗಿ ಈ ಪ್ರದೇಶದಲ್ಲಿ ಇದ್ರೂ ಕೂಡ ಮಾನಸಿಕವಾಗಿ ನಾವು ದೆಹಲಿಯಲ್ಲಿ ಇದ್ದಂತಹ ರೀತಿಯ ಒಂದು ಸನ್ನಿವೇಶ ಒಂದು ಸೃಷ್ಟಿಯಾಗಿದೆ. ಅಂದ್ರೆ ಆ ರೀತಿ ವಿದ್ಯಾರ್ಥಿಗಳ ಚಳುವಳಿ ಇವತ್ತು ದೇಶದಾದ್ಯಂತ ಅದು ವಿಸ್ತರಣೆಗೊಳ್ಳುವುದನ್ನ ನಾವು ನೋಡ್ತಾ ಇದ್ದೀವಿ. ಏನಿವತ್ತು ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಂತ ನರೇಂದ್ರ ಮೋದಿ ಸರ್ಕಾರ ವಿದ್ಯಾರ್ಥಿ ಯುವಜನನ್ನೇ ಮುಂದಿಟ್ಟುಕೊಂಡು ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದದ್ದು ನಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಅದೇ ವಿದ್ಯಾರ್ಥಿ ಯುವಜನ ಸಮುದಾಯ ನರೇಂದ್ರ ಮೋದಿ ಸರ್ಕಾರದ ತಪ್ಪಾದ ನೀತಿಗಳನ್ನ ಬೀದಿಗೆ ಬಂದು ಪ್ರಶ್ನಿಸುವಂತ ಎದೆಕಾರಿಗಳನ್ನ ಅದೇ ಒಂದು ವಿದ್ಯಾರ್ಥಿ ಯುವ ಸಮುದಾಯ ಒಂದು ಮಾಡ್ತಾ ಇದೆ. ಆದ್ರೆ ಈ ಒಟ್ಟು ನಮ್ಮ ಈ ದೇಶದಲ್ಲಿ ಯುವಜನ ಚಳುವಳಿ ಮತ್ತು ವಿದ್ಯಾರ್ಥಿ ಚಳುವಳಿ ಈ ದೇಶವನ್ನ ಬದಲಾಯಿಸುವಂತ ನಿಟ್ಟಿನಲ್ಲಿ ಈ ಚಳುವಳಿ ದೊಡ್ಡ ರೀತಿಯಲ್ಲಿ ಮುಂದುವರಿತಾ ಇದೆ. ನಾವು ಇವತ್ತು ಹತ್ತಿರದ ದೇಶಗಳನ್ನ ನೋಡುವ, ಹತ್ತಿರದ ಶ್ರೀಲಂಕಾ ಆಗಿರ್ಬೋದು. ಶ್ರೀಲಂಕಾದಲ್ಲಿ ವಿದ್ಯಾರ್ಥಿ ಚಳುವಳಿ ದೊಡ್ಡ ರೀತಿಯಲ್ಲಿ ಆ ದೇಶದ ಆಡಳಿತವನ್ನೇ ಕೆಳಗಿಳಿಸುವಂತ ಅಥವಾ ಜನವಿರೋಧಿ ನೀತಿಯಾಗಿರ್ತಕ್ಕಂಥ ಅಲ್ಲಿ ಆಡಳಿತದ ಒಂದು ವಿರೋಧಿ ನೀತಿಗಳನ್ನ ಅಲ್ಲಿ ಒಂದು ಚಳುವಳಿ ಮಾಡುವ ಮೂಲಕ ಅಲ್ಲಿ ಅಧಿಕಾರವನ್ನ ಕಿತ್ತೆಸೆದು ಒಂದು ರೀತಿಯ ಒಂದು ಸಮಾಜವಾದಿ ವ್ಯವಸ್ಥೆ ರೀತಿಯಲ್ಲಿ ಇರುವಂತಹ ಒಂದು ಆಡಳಿತವನ್ನ ತನ್ನದನ್ನ ನಾವು ನೋಡಿದ್ದೀವಿ. ಅದೇ ರೀತಿ ಬಾಂಗ್ಲಾದಲ್ಲೂ ಕೂಡ ಏನು ನಿರುದ್ಯೋಗದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಸರ್ಕಾರಿ ಉದ್ಯೋಗಗಳಿರುವಂತಹ ಮೀಸಲಾತಿಯ ವಿರುದ್ಧ ಮಾಡಿರುವಂತಹ ಹೋರಾಟವನ್ನ ನಾವು ನೋಡಿದ್ದೀವಿ. ಅಲ್ಲಿ ಕೂಡ ಅಲ್ಲಿಯ ಸರ್ಕಾರವನ್ನ ಕಿತ್ತೆಗೆಯುವಂತಹ ಒಂದು ಕೆಲಸವನ್ನ ಅಲ್ಲಿಯ ವಿದ್ಯಾರ್ಥಿ ಚಳುವಳಿ ಮಾಡಿ. ಅದೇ ರೀತಿ ನೇಪಾಳದಲ್ಲೂ ಕೂಡ ಆಗಿರುವಂತದ್ದು ವಿದ್ಯಾರ್ಥಿ ದೆಸೆಯಲ್ಲಿ ನಡೀತಕ್ಕಂಥ ಚಳುವಳಿ. ಅಲ್ಲಿಯ ಸರ್ಕಾರವನ್ನು ಕೂಡ ಅಲ್ಲಿಯ ಪ್ರಧಾನಿ ರಾಜೀನಾಮೆ ಕೊಡುವ ನಿಟ್ಟಿನಲ್ಲೂ ಕೂಡ ದೊಡ್ಡ ರೀತಿಯ ಚಳುವಳಿ ಆಯಿತು. ಈ 3 ಚಳುವಳಿಯೂ ಕೂಡ ನಮ್ಮ ಹತ್ತಿರದ ದೇಶದಲ್ಲಿ ನಡೆಯಿದೆ. ಈಗ ಈ ಭಾರತದಲ್ಲೂ ಕೂಡ ನಡೀತಿರುವುದು ಅದೇ ರೀತಿಯ ಚಳುವಳಿ. ಏನು ನೀಟ್ ಎಕ್ಸಾಮಿನಲ್ಲಿ ಆಗಿರ್ತಕ್ಕಂಥ ಪತ್ರಿಕಾ ಸೋರಿಕೆ, ಎಕ್ಸಾಮ್ ಪತ್ರಿಕೆಯ ಸೋರಿಕೆ ಏನಿದೆ, ಈ ಸೋರಿಕೆಯಲ್ಲಿರ್ತಕ್ಕಂಥ ನಿಜವಾದ ಇದರ ಹಿಂದಿರ್ತಕ್ಕಂಥ ಶಿಕ್ಷಣ ಸಚಿವ ಯಾರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಜನತಾ ಪಾರ್ಟಿ ಮತ್ತು ಅಲ್ಲಿರ್ತಕ್ಕಂಥ ಎಡಪಂಥೀಯ ವಿದ್ಯಾರ್ಥಿ ಚಳುವಳಿ ಇವತ್ತು ದೇಶದಾದ್ಯಂತ ಚಳುವಳಿಯನ್ನು ನಡೆಸ್ತಾ ಇದೆ. ಜಂತರ್ ಮಂತರ್ ಅಲ್ಲಿ ನಡೀತಕ್ಕಂಥ ಕಳೆದ 22 ದಿನದಿಂದ ನಡೀತಕ್ಕಂಥ ಹೋರಾಟವನ್ನ ನಾನು ನೋಡ್ತಾ ಇದ್ದೆ. ಏನವತ್ತು ಈ ಸೋನಂ ವಾಂಗ್ಚುಕ್ 22 ದಿನದಿಂದ ಇವತ್ತು ಉಪವಾಸ ಸತ್ಯಾಗ್ರಹದ 25 ಆಸ್ಪತ್ರೆಗೆ ಸೇರಿ 25 ದಿನ ಆಗ್ತಾ ಇದೆ.
ಅವರವರ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಿಲ್ಲ. ಆದ್ರೆ ಸರ್ಕಾರ ಬಲವಂತದ ಮೂಲಕ ಅವರ ಉಪವಾಸ ಸತ್ಯಾಗ್ರಹವನ್ನು ಹತ್ತಿಕ್ಕುವಂತ ಕೆಲಸಗಳನ್ನ ಮಾಡ್ತಾ ಇತ್ತು. ಅದೇ ರೀತಿ ಅಲ್ಲಿಯ ವಿದ್ಯಾರ್ಥಿಗಳು ಕೂಡ ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿ ಇವತ್ತು ಆ ಚಳುವಳಿಯ ಮೇಲೆ ಹತ್ತಿಕ್ಕುವಂತ ಪೊಲೀಸ್ ಬಲಪ್ರಯೋಗ ಮಾಡುವ ಮೂಲಕ ಆ ಇಡೀ ಒಂದು ಚಳುವಳಿಯನ್ನು ಮುರಿಯುವಂತ ಕೆಲಸಗಳನ್ನ ಮಾಡಿ. ಆದ್ರೆ ನರೇಂದ್ರ ಮೋದಿ ಸರ್ಕಾರ ಏನು ವಿದ್ಯಾರ್ಥಿಗಳಿಟ್ಟಿರ್ತಕ್ಕಂಥ ಬೇಡಿಕೆಯನ್ನ ಕನಿಷ್ಠ ಅವರ ಬೇಡಿಕೆಯನ್ನ ಕೇಳಿಸುವಂತ ಸ್ಪಂದಿಸುವಂತ ಕೆಲಸಗಳನ್ನ ಮಾಡ್ತಾ ಇತ್ತು. ಅಂದ್ರೆ ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿ ದೆಸೆಯಲ್ಲಿ ನಡೀತಕ್ಕಂಥ ಹೋರಾಟವನ್ನ ದಮನ ಮಾಡುವಂತ ನಿಟ್ಟಿನಲ್ಲಿ ಈ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಇವತ್ತು ವಿದ್ಯಾರ್ಥಿ ಚಳುವಳಿ ಈ ದೇಶವನ್ನ ಒಂದು ಬದಲಾಯಿಸುವ ದಿಕ್ಕಿನಲ್ಲಿ ನಾವು ಹೋಗ್ತಾ ಇರೋದನ್ನ ಕಾಣ್ತಾ ಇದ್ದೀವಿ. ನಾವು ಇವತ್ತು ವಿದ್ಯಾರ್ಥಿ ದೆಸೆಯಲ್ಲಿ ನಡೀತಕ್ಕಂಥ ಚಳುವಳಿಯನ್ನ ಬಹಳ ಮಹತ್ವವಾಗಿ ಪರಿಗಣಿಸಬೇಕಾಗಿದೆ. ಇಡೀ ಜಗತ್ತಿನಲ್ಲೂ ಕೂಡ ಎಲ್ಲೂ ವಿದ್ಯಾರ್ಥಿ ಚಳುವಳಿ ಯುವಜನ ಚಳುವಳಿ ನಡೆದಿದೆಯೋ ಅದೆಲ್ಲವೂ ಕೂಡ ಅಲ್ಲಿ ಸಮಾಜವನ್ನ ಅಲ್ಲಿಯ ಏನು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ದೊಡ್ಡ ರೀತಿಯ ಚಳುವಳಿಗಳು ನಡೆದಿದೆ. ಇವತ್ತು ಭಾರತ ದೇಶದಲ್ಲೂ ಕೂಡ ನಡೀತಾ ಇದೆ. ಈ ವಿದ್ಯಾರ್ಥಿ ಚಳುವಳಿನ ಯುವಜನ ಚಳುವಳಿನ ನಾವು ಬೆಂಬಲಿಸಬೇಕಾಗಿದೆ. ಈ ಚಳುವಳಿಗೆ ಈಗ ದೇಶದ ಉದ್ದಗಲದಲ್ಲೂ ಕೂಡ ಒಂದು ರೀತಿಯ ಬೆಂಬಲವನ್ನ ಸೂಚಿಸಿ ಯುವಜನರು ವಿದ್ಯಾರ್ಥಿಗಳು ಸಮಾನ ಮನಸ್ಕರು ಎಲ್ಲರೂ ಕೂಡ ಬೀದಿಗೆ ಬರ್ತಾ ಇದ್ದಾರೆ. ನಾವಿವತ್ತು ಬೇರೆ ಬೇರೆ ಕಡೆಗಳಲ್ಲಿ ನಡೆಯುವಂತ ಹೋರಾಟವನ್ನ ನೀವು ನೋಡಿ, ಅದೇ ರೀತಿಯ ಹೋರಾಟಗಳಲ್ಲಿ ಇವತ್ತು ದೆಹಲಿಯ ಒಂದು ಹೋರಾಟಕ್ಕೆ ಬೆಂಬಲ ಸೂಚಕವಾಗಿ ಎಲ್ಲಾ ಕಡೆ ನಡೀತಾ ಇದೆ. ಇಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಸಂಜೆ ಒಂದು ಹೋರಾಟ ನಡೆಯಲಿಕ್ಕೆ ವಿದ್ಯಾರ್ಥಿ ಯುವಜನರ ಒಂದು ಚಳುವಳಿ ನಾಳೆ ಕ್ಲಾಕ್ ಟವರ್ ನ ಮುಂಭಾಗದಲ್ಲೂ ಕೂಡ ನಡೆಯಲಿಕ್ಕೆ. ಅದೇ ರೀತಿ ಸೋಮವಾರದಲ್ಲಿ 24 ಗಂಟೆಗಳ ಧರಣಿಯನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಈ ಹೋರಾಟವನ್ನು ಈಗ ತೀರ್ಮಾನ ಮಾಡಿ ಆಗಿದೆ. ಅಂದ್ರೆ ಈ ಚಳುವಳಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪ್ರಾರಂಭ ಮಾಡಬೇಕು. ದೆಹಲಿಯಲ್ಲಿ ನಡೀತಕ್ಕಂಥ ವಿದ್ಯಾರ್ಥಿಗಳ ಹೋರಾಟಕ್ಕೆ ಈ ತುಳುನಾಡಿನ ಮಣ್ಣಿನಲ್ಲೂ ಕೂಡ ನಾವು ಬೆಂಬಲಿಸುವಂತ ಒಂದು ನಿಟ್ಟಿನಲ್ಲಿ ಈ ಹೋರಾಟ ಚಳುವಳಿಗಳು ಈ ಭಾಗದಲ್ಲೂ ನಡೀಬೇಕು ಅಂತ ಡಿವೈಎಫ್ಐ ತೀರ್ಮಾನ ಮಾಡಿ ಆ ನಿಟ್ಟಿನಲ್ಲಿ ನಡೀಲಿಕ್ಕೆ ಏನು ಇವತ್ತು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ 2014ರಲ್ಲಿ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಯುವಜನರಿಗೆ ಕೊಟ್ಟಂತ ಭರವಸೆ 2 ಕೋಟಿ ಉದ್ಯೋಗಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಈವರೆಗೂ ಕೂಡ ಒಂದೇ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಬದಲಾಗಿ ಇರುವಂತ ಉದ್ಯೋಗಗಳನ್ನ ಕಳ್ಕೊಳ್ಳುವಂತ ಸ್ಥಿತಿ ಬಂತು. ನಿರುದ್ಯೋಗದಲ್ಲಿ ವಿದ್ಯಾರ್ಥಿಗಳು ಯುವಜನರು ಆತ್ಮಹತ್ಯೆ ಮಾಡುವಂತ ಪ್ರಮಾಣ ಏರಿಕೆ ಆಯಿತು. ಇವತ್ತು ವಿದ್ಯಾರ್ಥಿಗಳು ಏನು ಎಕ್ಸಾಮ್ ನೀಟ್ ಪೇಪರ್ ಸೋರಿಕೆ ಆಗಿದೆ, ಆ ಸೋರಿಕೆ ಆದಂತ ಇದನ್ನ ತನಿಖೆ ಮಾಡಬೇಕು, ನ್ಯಾಯಾಂಗ ತನಿಖೆ ಮಾಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ಕೂಡ ಇವತ್ತು ವಿದ್ಯಾರ್ಥಿಗಳ ಹೋರಾಟವನ್ನ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರಿ ಸರ್ವಾಧಿಕಾರಿ ನೀತಿಯಲ್ಲಿ ಇವತ್ತು ನಡೀತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಇದನ್ನ ಬೆನ್ನು ಮುರಿಯುವಂತ ಹೆಡೆಮುರಿ ಕಟ್ಟುವಂತ ಕಾಲಘಟ್ಟ ಇವತ್ತು ಬಂದಿದೆ. ನಾವಿವತ್ತು ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳದಿದ್ರೆ ಖಂಡಿತ ಇವತ್ತು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಸರಿಯಾದ ಕಾಲಘಟ್ಟದಲ್ಲಿ ನಾವಿದ್ದೀವಿ. ವಿದ್ಯಾರ್ಥಿ ಯುವಜನರು ಕೂಡ ಯಾವತ್ತು ನರೇಂದ್ರ ಮೋದಿ ಸರ್ಕಾರದ ಆಡಳಿತಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿದ್ಯಾರ್ಥಿಗಳು ಏನು ಸೋಷಿಯಲ್ ಮೀಡಿಯಾದಲ್ಲಿ ಈ ನರೇಂದ್ರ ಮೋದಿ ಆಡಳಿತ ಬರಬೇಕೆಂಬ ಕೆಲಸ ಮಾಡಿದರು. ಇವತ್ತು ಅದೇ ನರೇಂದ್ರ ಮೋದಿ ಆಡಳಿತದಲ್ಲಿ ವಿದ್ಯಾರ್ಥಿಗಳ ವಿರುದ್ಧವಾದಂತ ಅಥವಾ ಯುವಜನರ ವಿರುದ್ಧವಾದಂತ ನೀತಿಗಳನ್ನ ಇದೇ ನರೇಂದ್ರ ಮೋದಿ ಜಾರಿಗೆ ತರ್ತಾ ಇದೆ ಅನ್ನೋದನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ವಿದ್ಯಾರ್ಥಿಗಳು ಹೇಳುವಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಏನಿವತ್ತು ಗೋಧಿ ಮೀಡಿಯಾಗಳು ಇವತ್ತಿಗೂ ಕೂಡ ಎಂಜಲನ್ನ ನೆಕ್ಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಏನೋ ಈ ವಿದ್ಯಾರ್ಥಿಗಳ ಹೋರಾಟಗಳನ್ನ ದಿಕ್ಕು ತಪ್ಪಿಸುವಂತ ನಿಟ್ಟಿನಲ್ಲಿ ಇವರಿಗೆ ಬೇರೆ ಬೇರೆ ಫಂಡಿಂಗ್ ಆಗ್ತಾ ಇದೆ, ಇವರು ದೇಶದ್ರೋಹಿಗಳು, ಇವರಿಗೆ ಎಲ್ಲಿಂದಲೂ ಹಣಕಾಸಿನ ವ್ಯವಸ್ಥೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಳ್ಳು ಪ್ರಚಾರಗಳನ್ನ ಕೊಡ್ತಾ ಇದೆ. ಯಾವುದೇ ಒಂದು ಮೀಡಿಯಾ ಕೂಡ ಮೈನ್ ಸ್ಟ್ರೀಮ್ ಅಲ್ಲಿ ಸರಿಯಾದ ಒಂದು ವಿದ್ಯಾರ್ಥಿಗಳ ಚಳುವಳಿಯನ್ನ ಬೆಂಬಲಿಸುವ ಅದರ ನಿಜವಾದ ಪ್ರಶ್ನೆಯನ್ನು ಎತ್ತುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇವಾಗ ಮತ್ತದೇ ಪ್ರಶ್ನೆಯನ್ನು ಎತ್ತಾ ಇರುವುದು ಸಾಮಾಜಿಕ ಜಾಲತಾಣದಲ್ಲಿ ವಿದ್ಯಾರ್ಥಿಗಳು ಅವರೇ ಮಾಧ್ಯಮವಾಗಿ ಇವತ್ತು ವಿದ್ಯಾರ್ಥಿ ಚಳುವಳಿಯನ್ನು ಮುನ್ನಡೆಸುವಂತ ಘಟ್ಟದಲ್ಲಿ ನಾವಿದ್ದೀವಿ. ಅಂದ್ರೆ ಇವತ್ತು ಈ ಪ್ರಶ್ನೆಯನ್ನ ಅಂದ್ರೆ ವಿದ್ಯಾರ್ಥಿ ಯುವಜನರ ಬದುಕುವ ಪ್ರಶ್ನೆಯನ್ನ ಯುವಜನರ ಉದ್ಯೋಗದ ಪ್ರಶ್ನೆಯನ್ನ ಇವತ್ತು ಯಾರು ಕೂಡ ಮಾತಾಡ್ತಾ ಇಲ್ಲ. ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 3 ದಿನಗಳ ಒಂದು ಉದ್ಯೋಗದ ಜಾಥವನ್ನ ಮಾಡಿ ದಕ್ಷಿಣ ಕನ್ನಡದ ಜಿಲ್ಲೆಯ ಉದ್ದಗಲಕ್ಕೂ ಕೂಡ ನಿರುದ್ಯೋಗದ ವಿರುದ್ಧ ಏನು ಉದ್ಯೋಗ ಸೃಷ್ಟಿಯಾಗಿ ಮಾಡಿದಂತ ಏನು ಚಳುವಳಿ ಇವತ್ತು ದೇಶದಾದ್ಯಂತ ಚರ್ಚೆಯ ಬಹಳ ಪ್ರಮುಖ ವಿಷಯವಾಗಿ ಬರ್ತಾ ಇದೆ. ಅಂದ್ರೆ ನಿರುದ್ಯೋಗ ಅನ್ನೋದು ಇವತ್ತು ವಿದ್ಯಾರ್ಥಿಗಳು ಯುವಜನರು ಬಹಳ ಬಲಿಪಶುವಾಗಿ ಇವತ್ತು ಸಾಲು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡುವಂತ ದಾರಿಯನ್ನ ತುಳಿತಾ ಇದೆ. ಅಂದ್ರೆ ಇಂಥ ದಾರಿಯಿಂದ ಹೊರಬರಬೇಕು, ವಿದ್ಯಾರ್ಥಿ ಯುವಜನರ ಪ್ರಶ್ನೆಗಳನ್ನ ನಾವು ಎತ್ತುವಂತ ಅನಿವಾರ್ಯತೆ ಸೃಷ್ಟಿಯಾಗಿರೋದನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಏನಿವತ್ತು ನರೇಂದ್ರ ಮೋದಿ ಸರ್ಕಾರದ ಕೇಂದ್ರದ ಈ ಒಂದು ಧೋರಣೆ
ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ಪ್ರಯೋಗಶಾಲೆ. ಇಲ್ಲೂ ಕೂಡ ಯುವಜನರ ಪ್ರಶ್ನೆಗಳನ್ನ ಕಡೆಗಣಿಸಲಾಗ್ತಾ ಇದೆ. ಇವು ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗದ ಪ್ರಶ್ನೆ ಏನಿದೆ, ನಿರುದ್ಯೋಗದ ಪ್ರಶ್ನೆಯ ಬಗ್ಗೆ ಇವತ್ತು ಇಲ್ಲಿಯ ಆಳುವಂತ ಸರ್ಕಾರಗಳು ಕೂಡ ಸಂಪೂರ್ಣವಾಗಿ ವಿಫಲವಾಗಿ, ಕೇಂದ್ರವನ್ನ ಆಳುವಂತ ಬಿಜೆಪಿ ಸರ್ಕಾರ ಆಗ್ಲಿ, ರಾಜ್ಯವನ್ನ ಆಳುವಂತ ಕಾಂಗ್ರೆಸ್ ಸರ್ಕಾರ ಆಗ್ಲಿ, ಇವತ್ತು ಜನರ ಬದುಕುವ ಪ್ರಶ್ನೆಯನ್ನ ಕಡೆಗಣಿಸ್ತಾ ಇದೆ. ಡಿವೈಎಫ್ಐ ಈ ಜಿಲ್ಲೆಯಲ್ಲಿ ಎತ್ತಿರತಕ್ಕಂಥ ಪ್ರಶ್ನೆಯನ್ನ ನೀವು ನೋಡಿ. ಏನು ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಉದ್ಯೋಗ, ಶಿಕ್ಷಣ, ಉದ್ಯೋಗ, ಆರೋಗ್ಯದ ಹಕ್ಕಿಗಾಗಿ ಇವತ್ತು ಡಿವೈಎಫ್ಐ ಚಳುವಳಿಯನ್ನ ಎತ್ತಿ ಹೋರಾಟ ಮಾಡುವಂತ ಸೃಷ್ಟಿಯಾಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಆರೋಗ್ಯ ಪ್ರಶ್ನೆಯನ್ನ ನಾವು ಸೀರಿಯಸ್ ಆಗಿ ತಗೋತಾ ಇದ್ದೀವಿ. ಆರೋಗ್ಯದ ಪ್ರಶ್ನೆಯಲ್ಲಿ ನಾವು ಮಾಡಿದಂತ ಹೋರಾಟವನ್ನ ನಾವು ಇವತ್ತು ಏನು ಉಳ್ಳಾಲ ತಾಲೂಕಿನಲ್ಲಿದ್ದೀವಿ. ಈ ತಾಲೂಕಿನಲ್ಲಿರ್ತಕ್ಕಂಥ ಆರೋಗ್ಯ ಕೇಂದ್ರಗಳ ಪರಿಸ್ಥಿತಿ ಹೇಗಿದೆ? ಇಲ್ಲಿ ತಾಲೂಕು ಆಸ್ಪತ್ರೆ ಇದೆಯಾ? ತಾಲೂಕು ಆಸ್ಪತ್ರೆಯನ್ನು ಈವರೆಗೂ ಕೂಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಇವತ್ತೇನು ಆರೋಗ್ಯದ ವೈದ್ಯಕೀಯ ಅಧಿನಿಯಮ 30,000 ಜನಸಂಖ್ಯೆಗೆ ಆರೋಗ್ಯ ಕೇಂದ್ರ ಇರಬೇಕು, 1,00,000 ಜನಸಂಖ್ಯೆಗೆ ಸಮುದಾಯ ಆಸ್ಪತ್ರೆ ಇರಬೇಕು, ಅಥವಾ ತಾಲೂಕಿಗೊಂದು ತಾಲೂಕು ಆಸ್ಪತ್ರೆ ಇರಬೇಕೆಂಬ ನಿಯಮ ಇದ್ರೂ ಕೂಡ ಇವತ್ತು ಅದೆಲ್ಲವನ್ನು ಕೂಡ ಕಡೆಗಣಿಸ್ತಾ ಇದೆ. ಇವತ್ತು ಶಿಕ್ಷಣದ ಏನು ಕ್ಷೇತ್ರವನ್ನ ಸಂಪೂರ್ಣವಾಗಿ ಖಾಸಗೀಕರಣ ಮಾಡ್ತಾ ಇದೆ. ಆರೋಗ್ಯ ಕ್ಷೇತ್ರವನ್ನು ಕೂಡ ಸಂಪೂರ್ಣವಾಗಿ ಖಾಸಗೀಕರಣ ಮಾಡ್ತಾ ಇದೆ. ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಆಗಿರಲಿ, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಲಿ, ಇವರಿಬ್ಬರಿಗೂ ಕೂಡ ವ್ಯತ್ಯಾಸನೇ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರವನ್ನು ಆಳುವಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಆದರೆ ಇದರ ವಿರುದ್ಧ ನಾವು ಚಳುವಳಿಯನ್ನು ಎತ್ತುವಂತ ಪ್ರಶ್ನೆ ಏನು? ಇವತ್ತು ಆರೋಗ್ಯದ ಪ್ರಶ್ನೆಗೆ ಡಿವೈಎಫ್ಐ ನಿರಂತರವಾದ ಹೋರಾಟವನ್ನ ಮಾಡ್ತಾ ಇದೆ. ಡಿವೈಎಫ್ಐ ಎತ್ತಿರ್ತಕ್ಕಂಥ ಪ್ರಶ್ನೆಯನ್ನ ನೀವು ನೋಡಿ. ಆರೋಗ್ಯದ ಪ್ರಶ್ನೆ ಇವತ್ತು ಎಷ್ಟು ಗಂಭೀರವಾಗಿರ್ತಕ್ಕಂಥ ಆರೋಗ್ಯದ ಪ್ರಶ್ನೆ. ಒಂದು 30,000 ಜನಸಂಖ್ಯೆಗೆ ಇರುವಂತಹ ಆರೋಗ್ಯ ಕೇಂದ್ರ ಇದೆಯಾ? ಅಲ್ಲಿ ದಿನದ 24 ಗಂಟೆ ಏನು ಚಿಕಿತ್ಸೆ ಸಿಗ್ತಾ ಇದೆಯಾ? ಅಲ್ಲಿ ಮೂಲಭೂತ ಸೌಕರ್ಯಗಳಿದೆಯಾ? ಖಂಡಿತ ಇಲ್ಲ. ಆದ್ರೆ ಅಂತ ಪ್ರಶ್ನೆಯನ್ನ ಇವತ್ತು ಡಿವೈಎಫ್ಐ ಮಾಡ್ತಾ ಇದೆ. ಅಥವಾ ತಾಲೂಕಿಗೊಂದು ತಾಲೂಕು ಆಸ್ಪತ್ರೆ ಇರ್ಬೇಕನ್ನೋದಿದೆ. ಉಳ್ಳಾಲ ತಾಲೂಕಾಗಿ 5 ವರ್ಷ ಕಳೆದರೂ ಕೂಡ ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆ ಇದೆ. ಈ ತಾಲೂಕು ಆಸ್ಪತ್ರೆ ನಿರ್ಮಾಣ ಆಗಬೇಕು ಅಂತ ಕಳೆದ ಹಲವಾರು ವರ್ಷಗಳಿಂದ ಡಿವೈಎಫ್ಐ ಇಲ್ಲಿ ಹೋರಾಟ ಮಾಡ್ತಾ ಬರ್ತಾ ಇದೆ. ಕಳೆದ ತಿಂಗಳಿನಿಂದಂತೂ ನಿರಂತರವಾದ ಹೋರಾಟ ಮಾಡಿದ ಭಾಗವಾಗಿ ಇವತ್ತು ಮುಡಿಪಿನಲ್ಲಿ ಒಂದು ತಾಲೂಕು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತೀವಿ ಎಂಬ ಘೋಷಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಡಿವೈಎಫ್ಐ ನಡೆಸಿದಂತ ಹೋರಾಟದ ಭಾಗವಾಗಿ. ಅಥವಾ ಇಲ್ಲಿ ಆರೋಗ್ಯ ಮಂತ್ರಿಗಳಿಂದ ಅಲ್ಲ. ಆರೋಗ್ಯ ಮಂತ್ರಿಗಳು ಬಣ್ಣದ ಹೇಳಿಕೆಗಳನ್ನ ಕೊಡ್ತಾರೆ. ಅಥವಾ ರಾತ್ರಿ ಇಲ್ಲಿಯ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿಯ ನಿಜವಾದ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಲಿಕ್ಕೆ ರಾತ್ರಿ ಭೇಟಿ ನೀಡಿದ್ರೆ ಸಾಕಾಗುತ್ತೆ ಅನ್ನೋದನ್ನ ಹೇಳಿಕೆಯಲ್ಲಿ ಕೊಡ್ತಾರೆ. ಆದ್ರೆ ಇಲ್ಲಿ ರಾತ್ರಿ ಬಿಡಿ, ಸಂಜೆ ಹೊತ್ತು ಹೋಗುವಾಗ್ಲೂ ಕೂಡ 4:15 ಇಲ್ಲಿ ಆರೋಗ್ಯ ಕೇಂದ್ರಗಳು ಮುಚ್ಚೋಗ್ತವೆ. ಅಂದ್ರೆ ಇಲ್ಲಿಯ ಆಸ್ಪತ್ರೆಯಲ್ಲಿ ಅಥವಾ ಇಲ್ಲಿಯ ಆರೋಗ್ಯ ಕೇಂದ್ರಗಳಲ್ಲಿ ಸರಕಾರದ ಆರೋಗ್ಯ ವೈದ್ಯರುಗಳಿಲ್ಲ, ಸರಕಾರದ ಮೂಲಭೂತ ಸೌಕರ್ಯಗಳಿಲ್ಲ. ಅದ ಎಲ್ಲವನ್ನು ಕೂಡ ಖಾಸಗಿ ಆಸ್ಪತ್ರೆಗಳಿಗೆ, ಮೆಡಿಕಲ್ ಕಾಲೇಜುಗಳಿಗೆ ಏನು ಗುತ್ತಿಗೆ ಕೊಟ್ಟಿರುವುದಂತ ನಾವು ಕೊಡ್ತೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ಆಗಿರ್ಬೋದು, ಬಂಟ್ವಾಳ ಆಗಿರ್ಬೋದು, ಅಥವಾ ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಗಳನ್ನ, ಆರೋಗ್ಯ ಸಮುದಾಯ ಆಸ್ಪತ್ರೆಗಳನ್ನ ಇವತ್ತು ಯಾವುದೋ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಕೊಡುವಂತ ಲಾಬಿಗಳನ್ನ ಮಾಡ್ತಾ ಇತ್ತು. ಆ ಪ್ರಶ್ನೆಯ ವಿರುದ್ಧ ಇವತ್ತು ಡಿವೈಎಫ್ಐ ನಿರಂತರವಾದ ಹೋರಾಟಗಳನ್ನ ಮಾಡ್ತಾ ಬಂದಿದೆ. ಏನು ನೋಡಿ, ಇವತ್ತು ವೆನ್ಲಾಕ್ ಆಸ್ಪತ್ರೆ ಅಥವಾ ಲೇಡಿ ಗೋಶನ್ ಆಸ್ಪತ್ರೆ 175 ವರ್ಷಗಳ ಹಿಂದೆ ಬ್ರಿಟಿಷರು ಪ್ರಾರಂಭ ಮಾಡಿರ್ತಕ್ಕಂಥ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಆವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಾರಂಭ 77 ವರ್ಷ ಕರೆದರೂ ಕೂಡ ಏನು ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷರು ಉಚಿತವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಆದ್ರೆ ಸ್ವಾತಂತ್ರ್ಯ ದಕ್ಕಿ ಇಷ್ಟು ವರ್ಷ ಆದ್ರೂ ಕೂಡ ಇವತ್ತು ನಮಗೆ ಒಂದು ಉಚಿತವಾದ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲದಕ್ಕೂ ಇವತ್ತು ಆಯುಷ್ಮಾನ್ ಅನ್ನೋ ಹೆಸರಲ್ಲಿ ಇವತ್ತು ನಮ್ಮನ್ನ ಏನು ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದ್ರೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಕಿದ್ವಾಯಿ ಮತ್ತು ಜಯದೇವ ಆಸ್ಪತ್ರೆ ಬೇಕು ಅಂತ ನಾವು ಕಳೆದ ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೇವೆ. ಏನಿದು ಕಿದ್ವಾಯಿ ಆಸ್ಪತ್ರೆ? ಒಂದು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆಯಾ? ಇಲ್ಲ. ಬೇರೆ ಕಲಬುರ್ಗಿ ಅಂತ ಜಿಲ್ಲೆಯಲ್ಲಿ ಅಥವಾ ಮೈಸೂರಿನಂತ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರಬೇಕು ಅನ್ನೋದನ್ನ ನಾವು ಅವತ್ತಿಂದ ಕೇಳ್ತಾ ಇದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಡ್ಲಿಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ. ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಕಿದ್ವಾಯಿ ಆಸ್ಪತ್ರೆ, ಜಯದೇವ ಆಸ್ಪತ್ರೆ ಬೇಕು ಅನ್ನೋದನ್ನ ಇವತ್ತು ಡಿವೈಎಫ್ಐ ಎತ್ತಿರ್ತಕ್ಕಂಥ ಬೇಡಿಕೆಯಲ್ಲಿ ಚರ್ಚೆಯ ವಿಷಯ. ಆದ್ರೆ ಈಗಲೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಿದ್ವಾಯಿ ಮತ್ತು ಜಯದೇವ ಆಸ್ಪತ್ರೆಯನ್ನ ತರಲಿಕ್ಕೆ ಇವರು ತಯಾರಿಲ್ಲ. ಯಾಕೆ ತಯಾರಿಲ್ಲ ಅಂದ್ರೆ ಇಲ್ಲಿಯ ಖಾಸಗಿ ಮೆಡಿಕಲ್ ಕಾಲೇಜಿನ ಲಾಬಿಗಳಲ್ಲಿ ಇವರು ಮಣಿದಿದ್ದಾರೆ. ಇವರು ಖಾಸಗಿ ಮೆಡಿಕಲ್ ಕಾಲೇಜ್ ಲಾಬಿಗೆ ಮಣಿಯುವ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪ್ರಯತ್ನಗಳನ್ನು ಇವರು ಮಾಡ್ತಾನೆ ಇಲ್ಲ.
ನಾವೇನು ಇವತ್ತು ಮೆಡಿಕಲ್ ಕಾಲೇಜ್ ಬೇಕು, ಸರ್ಕಾರದ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋದು ನಮ್ಮ ಡಿವೈಎಫ್ಐನ ಪ್ರಬಲ ಬೇಡಿಕೆ. ಆ ಬೇಡಿಕೆಯ ಕಾರಣಕ್ಕೋಸ್ಕರ ಇವತ್ತು ಸತತವಾದ ನಿರಂತರ ಹೋರಾಟ ಮಾಡಿದ ಭಾಗಕ್ಕೋಸ್ಕರ ಪುತ್ತೂರಿನ ಬನ್ನೂರಲ್ಲಿ 40 ಎಕರೆ ಜಾಗೆಯನ್ನು ಮೀಸಲಿಡಲಿಕ್ಕೆ ಸಾಧ್ಯ ಆಯಿತು. ಅದನ್ನು ಕೂಡ ಪ್ಲಾಸ್ಟಿಕ್ ಪಾರ್ಕಿಗೆ ಕೊಡುವಂತ ಒಂದು ಪ್ರಯತ್ನವನ್ನ ಇಲ್ಲಿಯ ಸರ್ಕಾರಗಳು ಮಾಡಿ, ಆವಾಗ ಡಿವೈಎಫ್ಐ ಏನು ಆ ಪುತ್ತೂರಿನ ಬನ್ನೂರಿನ ಜಾಗವನ್ನು ಕೂಡ ಪ್ಲಾಸ್ಟಿಕ್ ಪಾರ್ಕಿಗೆ ಕೊಡುವಂತ ಪ್ರಯತ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಡಿವೈಎಫ್ಐ ಪುತ್ತೂರು ಪ್ರದೇಶಕ್ಕೆ ತೆರಳಿ ಅಲ್ಲಿ ಇದೇ ಪ್ರದೇಶದಲ್ಲಿ ಈ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಸ್ಥಳವನ್ನ ಮೀಸಲಿಡಬೇಕು ಎಂಬ ಹೋರಾಟ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಸರ್ಕಾರದ ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಒಂದು ಸಾಧ್ಯ ಆಯ್ತು. ಅದಕ್ಕೊಂದು ಬಜೆಟ್ ಅಲ್ಲಿ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಯ್ತು. ಇಲ್ಲದೆ ಇದ್ರೆ ಇಲ್ಲಿ ನೋಡಿ, ಯಾವ ಜಿಲ್ಲೆಯಲ್ಲೂ ಕರ್ನಾಟಕ ರಾಜ್ಯದ ಉದ್ದಗಲದಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂತ ಖಾಸಗಿ ಮೆಡಿಕಲ್ ಕಾಲೇಜ್ ಇರುವಷ್ಟು ಎಲ್ಲೂ ಇಲ್ಲ. ಇಲ್ಲಿಗ ಸುಮಾರು 10 ಖಾಸಗಿ ಮೆಡಿಕಲ್ ಕಾಲೇಜುಗಳು ಪ್ರಾರಂಭ ಆಗ್ಲಿಕ್ಕೆ ಇತ್ತೀಚೆಗೆ ಮೋಹನ್ ಆಳ್ವರಿಗೂ ಕೂಡ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅವ್ರದ್ದು ಮೆಡಿಕಲ್ ಕಾಲೇಜ್ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಸುಮಾರು ಇಷ್ಟು ಮೆಡಿಕಲ್ ಕಾಲೇಜ್ ಇದ್ರೂ ಕೂಡ ಸರ್ಕಾರದ ಮೆಡಿಕಲ್ ಕಾಲೇಜ್ ಇದೆಯಾ? ಹಾಗಾದ್ರೆ ಬಡವರ ಮನೆಯ ಮಕ್ಕಳು ವಿದ್ಯಾರ್ಥಿಗಳು ಏನು ಡಾಕ್ಟರ್ ಆಗುವ, ನಾವು ವೈದ್ಯರಾಗುವ ಕನಸನ್ನ ಕಾಣ್ಲಿಕ್ಕಿಲ್ಲ. ಏನಿವತ್ತು ನೀಟ್ ಎಕ್ಸಾಮ್ ಅನ್ನ ಒಂದು ಕಡೆ ಸೋರಿಕೆ ಮಾಡ್ತಾರೆ, ಮತ್ತೊಂದು ಕಡೆ ಇಂತಹ ಒಂದು ಜಿಲ್ಲೆಯಲ್ಲಿ ಅಥವಾ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಅನ್ನ, ಸರ್ಕಾರದ ಮೆಡಿಕಲ್ ಕಾಲೇಜ್ ಅನ್ನ ತರಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಇಲ್ಲಿಯ ಪ್ರಶ್ನೆ, ಡಿವೈಎಫ್ಐ ಇಂಥ ಪ್ರಶ್ನೆಯನ್ನ ಎತ್ತಿ ಹೋರಾಟ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿ, ಇವತ್ತು ಸಂಘ ಪರಿವಾರ, ಬಿಜೆಪಿ, RSS ಇವತ್ತು ಮತೀಯ ಧ್ರುವೀಕರಣದ ರಾಜಕಾರಣ ಮಾಡ್ತಾ ಬಂದಿರತಕ್ಕದನ್ನ ನಾವು ನೋಡಿ, ಅವರು ಜನರ ನಡುವೆ ಮತೀಯ ಕಲಹಗಳನ್ನ, ಧರ್ಮದ ನಡುವೆ ಕಂದರವನ್ನ ಸೃಷ್ಟಿಸುವಂತಹ ಸಂದರ್ಭದಲ್ಲಿ ಇಲ್ಲಿ ಜನರ ಬದುಕಿನ ಪ್ರಶ್ನೆ, ಇಲ್ಲಿಯ ಜನರ ಆರೋಗ್ಯದ ಪ್ರಶ್ನೆ, ಇಲ್ಲಿಯ ಜನರ ಶಿಕ್ಷಣದ ಪ್ರಶ್ನೆಯನ್ನೇ ಎತ್ತಿರ್ತಕ್ಕಂತ ಒಂದು ಸಂಘಟನೆ ಇದ್ರೆ ಅದು ಡಿವೈಎಫ್ಐ ಸಂಘಟನೆ. ಡಿವೈಎಫ್ಐ ಸಂಘಟನೆ ಮಾತ್ರನೇ ಇವತ್ತು ಅಂತ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೆ. ಏನು ಇತ್ತೀಚೆಗೆ ಉಪ್ಪಳಿಕೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡಿ ಅವರನ್ನ ಅವಹೇಳನ ಮಾಡುವಂತ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು, ಅಂತ ಸಂದರ್ಭದಲ್ಲಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತ ಕೆಲಸವನ್ನ ಇಲ್ಲಿಯ ಕರ್ನಾಟಕದ ರಾಜ್ಯ ಸರ್ಕಾರ ಮಾಡಿ, ಆವಾಗ ಅವರ ಉದ್ರೇಕಕಾರಿ ಭಾಷಣವನ್ನ ಅಥವಾ ಉದ್ರೇಕಕಾರಿ ಭಾಷಣ ಮಾಡುವ ಇಂಥ ಏನು ಧರ್ಮದ ನಡುವೆ ವಿಷ ಬೀಜವನ್ನ ಬಿತ್ತುವಂತ ಈ ಭಾಷಣವನ್ನ ಇನ್ನು ಮಾಡ್ಲಿಕ್ಕೆ ಬಿಡಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರ ವಿರುದ್ಧ ಪುತ್ತೂರಿನ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಿಸಿದ್ದು ಇದೇ ಡಿವೈಎಫ್ಐ ಸಂಘಟನೆ ಈಶ್ವರಿ ಬೆಳ್ತಂಗಡಿ ಈಗ ಕೋರ್ಟ್ ಅಲ್ಲೂ ಕೂಡ ಕೇಸ್ ಹಾಕಿದ ಕಾರಣಕ್ಕೋಸ್ಕರ ಏನಾಯ್ತು, ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಕರ್ನಾಟಕದ ಹೈಕೋರ್ಟ್ ಕೂಡ ಚೀಮಾರಿ ಮಾಡಿದೆ. ಇಂಥ ಒಂದು ಭಾಷಣವನ್ನ ಇನ್ನು ಮುಂದೆ ಎಲ್ಲೂ ಕೂಡ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಡುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ನ ದ್ವೇಷ ಭಾಷಣಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿರೋದು ಡಿವೈಎಫ್ಐ ಮಾಡಿದಂತ ಮಧ್ಯಪ್ರವೇಶದಿಂದ. ಡಿವೈಎಫ್ಐ ಆ ರೀತಿಯ ಮಧ್ಯಪ್ರವೇಶದ ಕಾರಣಕ್ಕೋಸ್ಕರ ಇವತ್ತು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರ ಗಮನ ಸೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಯುವಜನರ ಪ್ರಶ್ನೆಯನ್ನ, ಯುವಜನರ ಉದ್ಯೋಗ, ಶಿಕ್ಷಣ, ಆರೋಗ್ಯದ ಪ್ರಶ್ನೆಗಳನ್ನ ಎತ್ತಿಟ್ಟು ಇವತ್ತು ಹೋರಾಟ ಮಾಡುವಂತ ಒಂದು ಯುವಜನ ಸಂಘಟನೆಯಾಗಿ ರೂಪುಗೊಂಡಿದೆ. ಡಿವೈಎಫ್ಐ ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಕೂಡ ಯುವಜನರ ಆಶೋತ್ತರಗಳಿಗೆ ಹೋರಾಟ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡುತ್ತೆ. ನೋಡಿ, ಡಿವೈಎಫ್ಐ ಏನು ಪ್ರಾರಂಭ ಆಗಿ ಈವರೆಗೂ ಕೂಡ 1980ರ ಪಂಜಾಬಿನ ಲೂಧಿಯಾನದಲ್ಲಿ ಪ್ರಾರಂಭ ಆಗಿ ಈವರೆಗೂ ಕೂಡ ಡಿವೈಎಫ್ಐ ಒಂದು ಸಮರಧೀರ ಹೋರಾಟವನ್ನ ಮುನ್ನಡೆಸ್ತಾ ಬಂದಿದೆ. ಏನಿವತ್ತು ನಮ್ಮ ಶ್ವೇತ ಪತಾಕೆ, ಈ ಶ್ವೇತ ಪತಾಕೆ ಅದರಲ್ಲಿರ್ತಕ್ಕಂಥ ಕೆಂಪು ನಕ್ಷತ್ರ ಏನಿದೆ, ಇದು ತ್ಯಾಗ ಮತ್ತು ಬಲಿದಾನದ ಸಂಕೇತ. ಈ ಡಿವೈಎಫ್ಐ ಸಂಘಟನೆಯನ್ನ ಕಟ್ಟಲಿಕ್ಕೆ ಹಲವಾರು ಸಂಗಾತಿಗಳು ತ್ಯಾಗ ಮತ್ತು ಬಲಿದಾನವನ್ನ ಅರ್ಪಿಸಿದ್ದಾರೆ. ಈ ದೇಶದ ಪ್ರಾರಂಭ ಏನು ಪ್ರತ್ಯೇಕವಾದಿ ಚಳುವಳಿ ಆಗದ ಸಂದರ್ಭದಲ್ಲಿ ಸೋಹನ್ ಸಿಂಗ್ ದೇಶಿ ಆಗಿರ್ಬೋದು, ಅಥವಾ ನಿರಂಜನ್ ಆಗಿರ್ಬೋದು, ಅಥವಾ ಏನು ಗುರುನಾನಕ್ ಉತ್ಪಾಲ್ ಆಗಿರ್ಬೋದು, ಇಂಥ ಹಲವಾರು ಕ್ರಾಂತಿಕಾರಿಗಳು ಈ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ. ಅದೇ ರೀತಿ ನಮ್ಮ ತುಳುನಾಡಿನಲ್ಲಿ ಕೋಮು ಸೌಹಾರ್ದತೆಗೋಸ್ಕರ ಡಿವೈಎಫ್ಐನ ಎತ್ತಿರ್ತಕ್ಕಂಥ ಪ್ರಶ್ನೆಯನ್ನ, ಡಿವೈಎಫ್ಐನ ಈ ಹೋರಾಟವನ್ನು ಮುನ್ನಡೆಸುವಂತಹ ಚಳುವಳಿ ಸಂಘ ಪರಿವಾರದ ವಿರುದ್ಧ ಅಥವಾ ಈ ಒಂದು ಏನು ಸಂಘ ಪರಿವಾರ ಹಿಂದುತ್ವದ ಈ ಪ್ರಯೋಗಶಾಲೆ ಮಾಡತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮರಸ್ಯ ಉಳಿಬೇಕು, ಸೌಹಾರ್ದತೆ ಉಳಿಬೇಕು. ಆ ಕಾರಣಕ್ಕೋಸ್ಕರ ಡಿವೈಎಫ್ಐ ಚಳುವಳಿ ಬೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ಡಿವೈಎಫ್ಐ ನಡೆಸಿದಂತ ಹೋರಾಟದಲ್ಲಿ ತಮ್ಮ ದೇಹವನ್ನೇ ತ್ಯಾಗ ಮಾಡಿದ
ಮಾಡಿದಂತ ಶ್ರೀನಿವಾಸ್ ಬಜಾಲ್ ಆಗಿರ್ಬೋದು, ಭಾಸ್ಕರ್ ಕುಂಬ್ಳೆ ಆಗಿರ್ಬೋದು, ಅವರು ಇವತ್ತು ಈ ಮಣ್ಣಿನಲ್ಲಿ ಹುತಾತ್ಮರಾಗಿದ್ದಾರೆ. ಅವರ ರಕ್ತ ಕೂಡ ಈ ಮಣ್ಣಿನಲ್ಲಿ ಚೆಲ್ಲಿದೆ. ಆ ಕಾರಣಕ್ಕೋಸ್ಕರ ಇವತ್ತು ತುಳುನಾಡಿನ ಮಣ್ಣಿನಲ್ಲಿ ಸೌಹಾರ್ದತೆ ಉಳಿಲಿಕ್ಕೆ ಸಾಧ್ಯ ಆಗಿದ್ದಕ್ಕೆ ದೊಡ್ಡ ಕೊಡುಗೆ ಡಿವೈಎಫ್ಐ ಸಂಘಟನೆ ಅಂತ ಅನ್ನೋದನ್ನ ಹೇಳಿಕೆ ಈ ಸಂದರ್ಭದಲ್ಲಿ ಬಯಸಿ. ಆ ಕಾರಣಕ್ಕೋಸ್ಕರ ಡಿವೈಎಫ್ಐ ನ ಈ ಸಮ್ಮೇಳನ ಏನಿದೆ, ಡಿವೈಎಫ್ಐ ಸಮ್ಮೇಳನ ಈ ಮುಂದಿನ ದಿನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವಜನ ಚಳುವಳಿಯನ್ನು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಈ ಸಮ್ಮೇಳನ ಇದೇ ರೀತಿ ಒಂದು ಯಶಸ್ವಿಯಾಗಿ ನಡೆಯಲಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನವೂ ಕೂಡ ಸೆಪ್ಟೆಂಬರ್ 20 ತಾರೀಕಿಗೆ ಮಂಗಳೂರಿನ ಹೃದಯ ಭಾಗದಲ್ಲೂ ಕೂಡ ನಡೆಯಲಿಕ್ಕಿದೆ. ಆ ನಿಟ್ಟಿನಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರ ಚಳುವಳಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಯುವಜನ ಚಳುವಳಿ ಡಿವೈಎಫ್ಐ ಸಂಘಟನೆಯನ್ನ ವಿಸ್ತರಿಸುವ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನ ನಂದಿಯಾಡಲಿಕ್ಕಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಬಹಿರಂಗ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್. ಧನ್ಯವಾದಗಳು ಸಂತೋಷ್ ಬಜಾಲ್ ಇವರಿಗೆ. ನಮ್ಮ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿಕ್ಕಿದೆ. ನಮ್ಮ ಮುಖ್ಯ ಅತಿಥಿಗಳನ್ನು ಗೌರವಿಸುವ ಒಂದು ಕ್ಷಣ. ನಮ್ಮ ಈ ಬಹಿರಂಗ ಸಭೆಗೆ